ಇನ್ನು ಬೆಂಗಳೂರಿನಲ್ಲಿ ಮತ್ತೆ ಡ್ರಗ್ಸ್ ಜಾಲ ಪತ್ತೆಯಾಗಿದೆ. 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳಕ್ಕೆ ಆ ಮಾಹಿತಿ ಸಿಕ್ಕು ಅವರು ಬಂದು ರೈಡ್ ಮಾಡಿದ್ದಾರೆ. 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಕಂಡು ತನಿಖಾ ತಂಡಗಳೇ ಬೆಚ್ಚಿಬಿದ್ದಿದೆ. ಹಾಗಾದ್ರೆ ಈ ಜಾಲ ಶುರುವಾಗಿದ್ದು ಹೇಗೆ, ನಡೆಸ್ತಾ ಇದ್ದಂಥವ್ರು ಯಾರು, ಏನ್ ಬೆಂಗಳೂರಿನ ಪೊಲೀಸರಿಗೆ ಗೊತ್ತೇ ಆಗಿಲ್ವಾ ಈ ಮಾಹಿತಿ, ಅಥವಾ ಕೆಲವರು ಹೇಳ್ತಾ ಇರೋ ಪ್ರಕಾರ ಇದೆಲ್ಲ ಪೊಲೀಸರು ಶಾಮೀಲಾಗೆ ನಡೆಸ್ತಾ ಇರುವಂತ ಕೃತ್ಯ ಅಂತ ಹೇಳ್ತಾರೆ? ಹೌದಾ? ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ನ್ಯೂ ಇಯರ್ಗೆ ಜಗತ್ತು ಸಿದ್ಧವಾಗ್ತಿದೆ. ಹೊಸ ವರ್ಷದ ಸ್ವಾಗತಕ್ಕೆ ಎದುರು ನೋಡ್ತಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹಾಯ್ ಹೇಳೋದಕ್ಕೆ ಜನ ಉತ್ಸುಕರಾಗಿದ್ದಾರೆ. ಈ ಹೊತ್ತಿನಲ್ಲೇ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ ಬೆಂಗಳೂರಿನಲ್ಲಿ ಭರ್ಜರಿ ಬೇಟೆಯಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿಕೊಂಡಿದೆ. ಬೆಂಗಳೂರಲ್ಲಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್. 3 ಡ್ರಗ್ಸ್ ಫ್ಯಾಕ್ಟರಿ ಬೆಚ್ಚಿ ಬಿದ್ದ ಸಿಲಿಕಾನ್ ಸಿಟಿ. ಡಿಸೆಂಬರ್ 26ರಂದು ಎಎನ್ಟಿಎಫ್ ನಡೆಸಿದ ಕಾರ್ಯಾಚರಣೆ ವೇಳೆ ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳು, ಡ್ರಗ್ಸ್ ಫ್ಯಾಕ್ಟರಿಗಳು ಇರೋದು ಪತ್ತೆಯಾಗಿದೆ. ಯೋಗಿರಾಜ್ ಕುಮಾರ್ ಹಾಗೂ ನಯನ್ ಪವರ್ ಅನ್ನೋ ಬಿಸಿನೆಸ್ ಮ್ಯಾನ್ಗಳು ದೇಶದ ಅನೇಕ ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ 3 ಫ್ಯಾಕ್ಟರಿ ನಡೆಸ್ತಿರೋದು ಬಯಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ಎಲ್ಲೆಲ್ಲಿ ಇದ್ವು ಅಂತ ನೋಡೋದಾದ್ರೆ, ಬಾಗಲೂರಿನ ಸ್ಪಂದನ ಲೇಔಟ್ ಕಾಲೋನಿ, ಕೊತ್ತನೂರಿನ ಎನ್ಜಿ ಗೊಲ್ಲಹಳ್ಳಿ ಪ್ರದೇಶದಲ್ಲಿರುವ ಆರ್ಜೆ ಈವೆಂಟ್ ಎಂಬ ಹೆಸರಿನ ಕಾರ್ಖಾನೆ ಹಾಗೂ ಅವಲಹಳ್ಳಿ ವ್ಯಾಪ್ತಿಯ ಯರಪ್ಪನಹಳ್ಳಿ ಮನೆಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳಿವೆ. ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಪೊಲೀಸರು ಬೆಂಗಳೂರಿನಲ್ಲಿ ಸುಮಾರು 56 ಕೋಟಿ ಮೌಲ್ಯ ರೂಪಾಯಿನ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಜೊತೆಗೆ 3 ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು. ಸದ್ಯಕ್ಕೆ ನಾನೀಗ ಡ್ರಗ್ಸ್ ಸೀಸ್ ಆದಂತಹ ಮತ್ತೊಂದು ಫ್ಯಾಕ್ಟರಿ ಬಳಿ ಇದ್ದೀನಿ. ಇದು ಕೊತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಬರುವಂತಹ ಒಂದು ಮಾವಿನ ತೋಪಿನ ಮಧ್ಯೆ ಇರುವ ಒಂದು ಶೆಡ್. ಈ ಶೆಡ್ ನಲ್ಲಿ ನಿರಂತರವಾಗಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇರೋ ಅನ್ನೋದ್ರ ಮಾಹಿತಿಯ ಮೇರೆಗೆ 56 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಈಗ ತಗೊಂಡು ಹೋಗಿದ್ದಾರೆ. ಜೊತೆಗೆ ಇಬ್ಬರು ಆರೋಪಿಗಳನ್ನು ಸಹ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಈ ಆಪರೇಷನ್ ನಲ್ಲಿ 55 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. 4.1 ಕೆಜಿ ಘನ ಎಂಡಿ, 17 ಕೆಜಿ ದ್ರವ ಎಂಡಿ ಡ್ರಗ್ಸ್ ಹಾಗೂ ಡ್ರಗ್ಸ್ ತಯಾರಿಸುವ ಯಂತ್ರೋಪಕರಣಗಳು, ರಾಸಾಯನಿಕ ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರ ಎಎನ್ಟಿಎಫ್ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಜಪ್ತಿ ಮಾಡಿಕೊಂಡಿದೆ. ಈ ಸಂಬಂಧ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಇವರಷ್ಟೇ ಅಲ್ಲದೆ ಕಿಂಗ್ ಪಿನ್ಗಳಿಗಾಗಿ ಸದ್ಯ ಹುಡುಕಾಟ ನಡೆಯುತ್ತಿದೆ. ಇದೇ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ಕಡೆಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿತ್ತಾ ಎಂಬ ಶಂಕೆ ಶುರುವಾಗಿದೆ. ಮುಂಬೈ ಟು ಬೆಳಗಾವಿ, ಬೆಳಗಾವಿ ಟು ಬೆಂಗಳೂರು. ಮಹಾರಾಷ್ಟ್ರ ತಂಡದಿಂದ ಡ್ರಗ್ಸ್ ಗ್ಯಾಂಗ್ನ ಪತ್ತೆ. ಅಷ್ಟಕ್ಕೂ ರಾಜ್ಯ ರಾಜಧಾನಿಯಲ್ಲಿನ ಮಾಫಿಯಾ ಅಡ್ಡದ ಬಗ್ಗೆ ಗೊತ್ತಾಗಿದ್ದು ಬೆಂಗಳೂರಿನ ಪೊಲೀಸರಿಗಲ್ಲ, ಬದಲಿಗೆ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳಕ್ಕೆ. ವಿಷಯ ಅಂದ್ರೆ, ಮಹಾರಾಷ್ಟ್ರ ಪೊಲೀಸರು ಮುಂಬೈನಲ್ಲಿ ಮೆಗಾ ರೇಡ್ ನಡೆಸಿದ್ರು. ವಾಣಿಜ್ಯ ನಗರಿಯಲ್ಲಿ 1.5 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿಕೊಂಡಿದ್ರು. ಈ ಕೇಸ್ನಲ್ಲಿ ಅರೆಸ್ಟ್ ಆದವನು ಅಬ್ದುಲ್ಲಾ ಖಾದರ್. ಇವನನ್ನ ವಿಚಾರಣೆ ನಡೆಸಿದಾಗ ಬೆಳಗಾವಿಯಲ್ಲಿ ವಾಸವಿದ್ದ ಪ್ರಶಾಂತ್ ಯಲ್ಲಪ್ಪ ಅನ್ನೋನ ಹೆಸರು ಬಂದಿತ್ತು. ಈ ಪ್ರಶಾಂತ್ ಬೆಂಗಳೂರಿನಲ್ಲಿನ ಡ್ರಗ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಇವನ ಮಾಹಿತಿ ಆಧಾರದ ಮೇಲೆ ಎಎನ್ಟಿಎಫ್ ಬೆಂಗಳೂರಿನಲ್ಲಿ ಅಖಾಡಕ್ಕಿಳಿದಿದ್ರು. ಈ ವೇಳೆ ಬಯಲಾಗಿದ್ದೇ ಎಲ್ಲರೂ ಬೆಚ್ಚಿ ಬೀಳುವ ಶಾಕಿಂಗ್ ಮಾಹಿತಿ. ಬೆಂಗಳೂರಿನಲ್ಲಿ ಡ್ರಗ್ಸ್ ಬಗ್ಗೆ ಪೊಲೀಸರ ಭಾರಿ ನಿರ್ಲಕ್ಷ್ಯ. ಇಲ್ಲೊಂದು ಪ್ರಶ್ನೆ ಉದ್ಭವವಾಗುತ್ತೆ. ರಾಜ್ಯದಲ್ಲಿನ, ಅದರಲ್ಲೂ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳ ಬಗ್ಗೆ ಮಹಾರಾಷ್ಟ್ರ ತನಿಖಾ ತಂಡಕ್ಕೆ ಮಾಹಿತಿ ಸಿಗುತ್ತೆ. ಆದ್ರೆ ಸಿಸಿಬಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಸಿಗಲ್ವಾ ಅನ್ನೋದು. ಸಿಸಿಬಿ ಪೆಡ್ಲರ್ಗಳನ್ನ ಮಾತ್ರ ಹಿಡಿಯಲು ಸೀಮಿತವಾಯ್ತಾ? ಡ್ರಗ್ಸ್ ಫ್ಯಾಕ್ಟರಿಗಳೇ ಇರೋದು ಪೊಲೀಸರಿಗೆ ಗೊತ್ತೇ ಇಲ್ವಾ? ಸ್ಥಳೀಯ ಗಲಾಟೆ, ಲ್ಯಾಂಡ್ ಡೀಲಿಂಗ್ಗೆ ಪೊಲೀಸರು ಸೀಮಿತವಾ ಎನ್ನುವ ಪ್ರಶ್ನೆಗಳು ಶುರುವಾಗಿವೆ. ಇದೆಲ್ಲದರ ನಡುವೆ ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಹೊಸ ವರ್ಷಾಚರಣೆ, ಡ್ರಗ್ಸ್ ಸಪ್ಲೈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಪ್ರದೀಪ್, ಟಿವಿ9 ಬೆಂಗಳೂರು.
ಇನ್ನು ನಮ್ಮ ಪೊಲೀಸರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮಗ್ನರಾಗ್ಬಿಟ್ಟಿದ್ದಾರೆ. ಹಿಂಗಾಗಿ ಬೆಂಗಳೂರಿನಲ್ಲಿ ಇಂಥ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ನಡೀತಾ ಇದ್ರು ಕೂಡ ಮಹಾರಾಷ್ಟ್ರದ ಪೊಲೀಸರು ಬಂದು ದಾಳಿ ಮಾಡಬೇಕಾಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಸದ ಕೆ ಸುಧಾಕರ್ ಟೀಕೆ ಮಾಡಿದ್ದಾರೆ. ಅಕ್ರಮ ಚಟುವಟಿಕೆಗಳ ಮೇಲೆ ನಿಗಾ ಇಡೋದಕ್ಕೆ ಇವರುಗಳಿಗೆ ಟೈಮ್ ಇಲ್ಲ. ನಮ್ಮ ಪೊಲೀಸರು ಏನ್ ಮಾಡ್ತಿದ್ದಾರೆ, ನಮ್ಮ ಪೊಲೀಸರು ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ. ಹಿಂಗಾಗಿನೇ ನಮ್ಮ ಪೊಲೀಸರಿಗಿಂತನೂ ಮಹಾರಾಷ್ಟ್ರ ಪೊಲೀಸರು ಚುರುಕಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಟೀಕೆ ಮಾಡಿದ್ದಾರೆ. ಡ್ರಗ್ಸ್ ದಂಧೆ ಭಾಳ ಹೆಚ್ಚಾಗಿದೆ ಕರ್ನಾಟಕದಲ್ಲಿ, ಅದರಲ್ಲಿ ಬೆಂಗಳೂರು ಅದಕ್ಕೆ ಒಂದು ರೀತಿಯಲ್ಲಿ ಡ್ರಗ್ಸ್ಗೆ ರಾಜಧಾನಿ ಥರ ಆಗ್ತಾಯಿದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿಯಲ್ಲಿ ರಾಜಧಾನಿ ಥರ ಆಗ್ತಾಯಿದೆ. ನೋಡಿ, ನಮ್ಮ ಪೊಲೀಸ್ ಇಲಾಖೆ, ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಏನು ಮಾಡ್ತಾಯಿದೆ, ಹೋಮ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ, ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ ಬದ್ಧತೆ ಇದ್ದಿದ್ರೆ ಈ ಫ್ಯಾಕ್ಟ್ರಿಗಳನ್ನು ಅವರು ಸೀಸ್ ಮಾಡ್ತಾರೆ. ಮಹಾರಾಷ್ಟ್ರದ ಪೊಲೀಸರು ಬಂದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಬಂದು ಡ್ರಗ್ಸ್ ಇರುವಂಥ ತಾಣಗಳನ್ನು ಅವರು ಪತ್ತೆ ಹಚ್ಚಿ ಅವರು ಸೀಸ್ ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಏನಾದರೂ ಇದೆಯಾ? ಜವಾಬ್ದಾರಿ ಸ್ಥಾನದಲ್ಲಿರೋರು ತಕ್ಷಣ ರಾಜೀನಾಮೆ ಮಾಡಬೇಕು ನನ್ನ ಪ್ರಕಾರ, ನಿಮಗೆ ನೈತಿಕತೆ ಅನ್ನೋದಿದ್ದರೆ. ಬಟ್ ಅವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ, ನಮಗೆ ಗೊತ್ತಿಲ್ಲ ಅಂತಾರೆ ಬೇಕಿದ್ರೆ. ಹೌದಾ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆಯಾ ಡ್ರಗ್ಸು? ಇಲ್ಲಿ ಹಿಡಿದ್ರ ಫ್ಯಾಕ್ಟ್ರಿ, ನಮಗೆ ಗೊತ್ತೇ ಇಲ್ವಲ್ಲ ಅಂತಾರೆ. ಡ್ರಗ್ಸ್ ದಂಧೆ ಭಾಳ ಹೆಚ್ಚಾಗಿದೆ.